Taste the Daily. ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ DCM DK ಶಿವಕುಮಾರ್. ಚಾಮುಂಡಿಯನ್ನ ನಾಡದೇವತೆ ಅಂತ ಕರೀತೇವೆ, ರಾಜವಂಶಸ್ಥರು ಸರ್ಕಾರ ಎರಡೂ ಕರೆಯೋದು ಹಾಗೇನೆ ನಾಡದೇವತೆ. ಇದು ಸರ್ಕಾರದ ಆಸ್ತಿ, ಎಲ್ಲೂ ಕೂಡ ಹಿಂದೂ ಧರ್ಮದ ಆಸ್ತಿ ಅಂತ ಹೇಳಿಲ್ಲ. ಹಿಂದೂಗಳು ಮಾತ್ರ ಬೆಟ್ಟಕ್ಕೆ ಬರಬೇಕು ಅಂತ ನಿಯಮ ಇಲ್ಲ. ಚಾಮುಂಡಿ ಎಲ್ಲ ಧರ್ಮದವರಿಗೂ ಆಶೀರ್ವದಿಸುವಂಥ ದೇವತೆಯಾಗಿದ್ದಾಳೆ. ನಾಡ ಹಬ್ಬಕ್ಕೆ ಮಹಾರಾಜರು ವಿದೇಶಿಯರನ್ನು ಆಹ್ವಾನಿಸ್ತಾ ಇದ್ದರು. ಅವರೆಲ್ಲ ಯಾವ ಸಮುದಾಯಕ್ಕೆ ಸೇರಿದವರು? ಬಾನು ಮುಷ್ತಾಕ್ ಬೆಟ್ಟ ಹತ್ತಬಾರ್ದು ಅಂದರೆ ಹೇಗೆ? ನೀರು, ಸೂರ್ಯ, ದೇವರಿಗೆ ಯಾವುದೇ ಧರ್ಮ ಇಲ್ಲ. ಕ್ರಿಶ್ಚಿಯನ್ ಚರ್ಚ್, ಮುಸ್ಲಿಂ ಮಸೀದಿಗೆ ನಮ್ಮನ್ನು ಬಿಡೋದಿಲ್ವಾ? ಅವರು ನಮ್ಮನ್ನು ಯಾಕೆ ಬರಬಾರ್ದು ಅಂತ ಹೇಳ್ತಾರಾ? ಯದುವೀರ್ BJP ಸೇರಿ ಇತಿಹಾಸವನ್ನು ಮರೆತಿದ್ದಾರೆ. ಗೃಹಲಕ್ಷ್ಮಿ ಹಣವನ್ನು ಚಾಮುಂಡಿ ಮುಂದಿಟ್ಟು ಪೂಜೆ ಮಾಡಿದ್ವಿ. ಎಲ್ಲ ಧರ್ಮದವರಿಗೂ ಗ್ಯಾರಂಟಿ ಕೊಡ್ತಾ ಇದ್ದೇವೆ, ಹೀಗಾಗಿ ಧರ್ಮದ ಬಣ್ಣ ಕಟ್ಟಬಾರ್ದು ಅಂಥೇಳಿ ಶಿವಕುಮಾರ್ ಹೇಳಿದ್ದಾರೆ. ರಾಜವಂಶಸ್ಥರು, ಹಿಂದಿನ ರಾಜವಂಶಸ್ಥರು ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನ ನಾಡದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವ್ರು ಏನಾದ್ರು ಬರಬಾರ್ದು ಅಂತ ಹೇಳ್ತೇವೆ. ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರು ಯಾರು ಬರೋದು ಬೇಡವಾ? ಕೆಲವು ಕ್ರಿಶ್ಚಿಯನ್ಸ್ ಸೇರ್ಕೊಂಡಿದ್ದಾರೆ, ಕೆಲವರು ಮುಸಲ್ಮಾನರಾಗಿದ್ದಾರೆ. ಎಲ್ಲರೂ ಬರ್ತಾರೆ, ತಂದೆ ತಾಯಿಯಂದಿರು ಬೇರೆ ಬೇರೆ ಇರ್ತಾರೆ. ಸೊ ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ವಿ. ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ. ವಿದೇಶದಿಂದ ಎಷ್ಟು ಧರ್ಮದವರು ಇದ್ದಾರೆ ವಿದೇಶದಲ್ಲಿ. ಆಗ ಮಹಾರಾಜರು ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಸಾರ್ ಅವರು, ಅವ್ರನ್ನು ಕೂಡ ನಾವು ಇನಾಗ್ರೇಟ್ ಮಾಡ್ತೇವೆ. ಶೋಭಾ ಅವರು ಇದು ನಡೆಯಕ್ಕೆ ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ಕೆ ಬಿಡಬಾರ್ದು ಅಂತ ಹೆಂಗ್ ಸಾಧ್ಯ? ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ